ರಾಜವಂಶನ ಬೇಡ ಮಾತಾಡ್ಬೇಕಷ್ಟೇ. ರಾಜವಂಶ ಸಕ್ಕತ್ತಾಗಿದೆ ಸರ್ ಮೂವಿ. ಒಂದೊಂದು ರೋಮ್ಗಳು ಎದ್ದು ನಿಲ್ತವೆ. ಹೆಂಗಿದೆ ಅಂದ್ರೆ ಬೈರಿತಿ ನನಗಲ್ಲು ಬೆಂಕಿ ಮಚ್ಚಿಡಿಯಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಶಿವಣ್ಣ. ಆ ಫಿಲ್ಮ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲಾ ಫಿಲ್ಮ್ ಆಡಿಯನ್ಸ್ಗಳು ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಆ ಕಣ್ಣೆಲ್ಲ ಇಡೀ ಸ್ಕ್ರೀನ್ ಪ್ಲೇ ತಗೊಂಡ್ಬಂದವ್ರೆ. ಆ ಕಣ್ಣು ನೋಡ್ಬಿಟ್ಟು ಇನ್ನು 50 ಸಲ ನೋಡಿದ್ರು ಬೇಜಾರಾಗಲ್ಲ ಮೂವಿ. ಆ ಥರ ಇದೆ ಮೂವಿ. ಸೂಪರ್. ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಸಿನಿಮಾ ಬಗ್ಗೆ ಇನ್ನೊಂದು ಏನನ್ನು ಹೇಳ್ಬೇಕಂದ್ರೆ ಏನಿಲ್ಲ, ಅಷ್ಟು ಆ್ಯಕ್ಟಿಂಗ್. ಅಣ್ಣನ ಬಗ್ಗೆ ಮಾತಾಡೋ ನಾವು ಅಷ್ಟು ದೊಡ್ಡವರಲ್ಲ, ಆದರೆ ಶಿವಣ್ಣ ಸಿನಿಮಾ ಸೂಪರು. ಎಲ್ಲ ನೋಡಬೇಕು. ತಂಗಿ ಸೆಂಟಿಮೆಂಟ್ ಅಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ ಬಾಣ ಇರುತ್ತಲ್ಲ, ಇಲ್ಲಿ ಕುಚ್ಕೊಂಡ್ಬಿಡುತ್ತೆ ಶಿವಣ್ಣ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಲೆ ಪೈಸಾ ವಸೂಲ್. ಶಿವಣ್ಣನ ಆಕ್ಟಿಂಗ್ ಮಸ್ತು. ಬರೀ ಕಣ್ಣಲ್ಲೇ ಮಾಡೋರೆ. ಲಾಂದು ಬೇಡ, ಮತ್ತೆ ಬೇಡ, ಹೀರೋಯಿನ್ ಬೇಡ, ಬರೀ ಕಣ್ ಸಾಕು ಅಣ್ಣಂಗೆ. ಜೈ ಶಿವಣ್ಣ. ನೆಕ್ಸ್ಟ್ ಲೆವೆಲ್ ಸರ್, ನೆಕ್ಸ್ಟ್ ಲೆವೆಲ್. ಆಫ್ಟರು ಲಾಂಗ್ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ನರ್ತನ ಅವ್ರಿಗೆ ಒಂದು ದೊಡ್ಡ ಸಲಾಮ್. ಹೆವಿ ಮಾಸ್ ಫಿಲಮ್ಮು. ಶಿವಣ್ಣ ನಮ್ಮವರೆಗಿರೋ ಶಿವಣ್ಣಿಗೆ ಸಿಗಲಿ. ಫಿಲಮ್ ಮಾತ್ರ ಅದ್ಭುತವಾಗಿದೆ. ಚಿಂತೆಯಾಗಿದೆ ಮೂವಿ ಮಾತ್ರ. ಏನ್ ಸರ್ ಕ್ರೇಜು? ಯಾವ ಹೀರೋಗೂ ಇಂಥ ಕ್ರೇಜ್ ಬರಲ್ಲ ಸರ್. ದೊಡ್ಡ ಮನೆ ದೊರೆ ಶಿವಣ್ಣನ್ ಮಾತ್ರ. ಶಿವಣ್ಣಗೆ ಜೈ. ಕಣ್ಣಲ್ಲೇ ಆಕ್ಟಿಂಗ್ ಮಾಡೋ. ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಅಲ್ಲ ಇಂಥ ನಟ ಇಲ್ಲ. ಡಾಕ್ಟರ್ ಶಿವಣ್ಣಗೆ ಬೈರತಿ ರಣಗಳಲ್ಲಿ ಶಿವಣ್ಣನ ಆಕ್ಷನ್ ಅಬೋ ಆಲ್ ಆಫ್ ದ ಅಟೆನ್ಷನ್. ಸಿನಿಮಾದಲ್ಲಿ ಮ್ಯೂಸಿಕ್ ಮಾಸು, ಸಾಂಗ್ಸ್ ಕ್ಲಾಸು, ಪಿಕ್ಚರ್ ಪಕ್ಕಾ ಪಾಸು. ಶಿವಣ್ಣ ಕನ್ನಡ ಕ್ರೇಜು, ಶಿವಣ್ಣ ಮುಗಿಲ ಏಜು, ಶಿವಣ್ಣ ನಡೆದ ಸ್ಟೈಲು ಲಾಂಗಿರ್ದೆ ಮಾತ್ರ ರೆಕಾರ್ಡ್ ಫೈಲು. ಜೈ ಶಿವಣ್ಣ. ಅಪ್ಪು, ನಾವು ಬಿಜಾಪುರದಿಂದ ಬಂದಿದ್ದು. ಬಿಜಾಪುರ ನಾನು ಕಷ್ಟ ಹಬ್ಬನೇ. ಅಪ್ಪು ಅಂದ್ರೆ ದಿಲ್ಲ ಅಂದ್ರೆ ದಿಲ್ಲು. ಅವರಿಗೋಸ್ಕರ ನಾವು ಪ್ರಾಣ ಬೇಕಾದ್ರೆ ಕೊಡಕ್ಕೆ ನಾವು ರೆಡಿಯಾಗಿದ್ದೀವಿ. ಜನ ಬೇರೆ ಅಭಿಮಾನಿಗಳು ಬಾಯಲ್ಲಿ ಇರ್ತಾರೆ, ನಾವು ಬಗ್ದು ತೋರಿಸ್ತೀವಿ ನಾವು ಕ್ಲಾಸ್ ಆಗಿದೆ. ಚೆನ್ನಾಗಿ ತೆಗೆದಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡೋದು ಅಣ್ಣವರು. ಬೊಂಬಾಟ್ ಹೈ ಕ್ಲಾಸ್ ಮೂವಿ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ಲಾಂಗಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡಿದ್ದಾರೆ ಮೂವಿಯಲ್ಲಿ. ಸೊ ಮೂವಿ ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್ ಆಗಿತ್ತು ಫಿಲಮ್. ಎಲ್ಲ ಇಷ್ಟ ಆಯಿತು. ಫಿಲಮ್ ಯಾಕೆ ಇಷ್ಟು ಬೇಗ ಮುಗ್ದೋಯ್ತು ಅಂತ ನಮ್ಗೆ ಫೀಲ್ ಆಗ್ತಿದೆ. ಫಿಲಮ್ ಮಾತ್ರ ಸಖತ್ತಾಗಿದೆ. ಜಲ್ಲಿ ಎಲ್ಲ ಜಲ್ಲಿ. ಇಲ್ಲಿ ಒಳಗಡೆಗಳು ಬಂದು ಕುತ್ಕೊಳ್ಳಿ. ಸೀಟ್ಗಳೆಲ್ಲ ಯಾವುದು ಖಾಲಿ ಇಲ್ಲ. ಕುತ್ಕೊಂಡ್ರೆ ಕೆಳಗಡೆನೆ ಕುತ್ಕೊಬೇಕು. ಫಿಲಮ್ ಮಾತ್ರ ಫುಲ್ಲು ಖರಾಬ್ ಆಗೈತೆ ಅಣ್ಣ ಫಿಲಮು. ಶಿವಣ್ಣ ನೋಡೋದೇ ಒಂದು ಚಂದ. ಶಿವಣ್ಣ ಸ್ಟೋರಿನೇ ಚೆನ್ನಾಗಿದೆ. ಮಪ್ತಿಯಿಂದ ಒಳಗಡೆ ಹೆಂಗಿದ್ರು ಅವರು ಅದನ್ನು ತೋರ್ತಾರೆ. ದಯವಿಟ್ಟು ಕನ್ನಡದಲ್ಲಿ ಶಿವಣ್ಣ ಅವ್ರದ್ದು ಪಾತ್ರ ಅಭಿನಯ ನೋಡಿ ಭಾಳ ಮೆಚ್ಚುಗೆ ಆಯಿತು. ಅರ್ಧ ಸೀಟ್ ಸಿಗದಿರ ನೆಲದ ಕುತ್ಕೊಂಡು ನೋಡಿದ್ದೀನಿ ನಾನು. ಕತೆ ಸೂಪರ್ ಆಗಿದೆ ಸರ್. ನೋಡೋಕ್ಕೆ ಈ ಅಳ್ಕನ್ನು ಸಾಲಲ್ಲ ನಿಜ ಹೇಳ್ಬೇಕಂದ್ರೆ. ಅಷ್ಟು ಅದ್ಭುತವಾಗೈತೆ. ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ. ಶಿವಣ್ಣಗೆ 62 ಅಲ್ಲ 26 ಆದರೂ ಯಂಗ್ ಏಜ್ ಫಿಲಮ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಶಿವಣ್ಣ ಮಸ್ತ್ ಆಗಿದೆ. ಆಕ್ಷನ್ ಸೂಪರ್ ಆಗಿದೆ. ಈ ಏಜ್ ಅಲ್ಲಿ ಅವರು ಸೂಪರ್ ಆಗಿ ಆಕ್ಷನ್ ಮಾಡಿದ್ದಾರೆ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ಸೂಪರ್ ಆಗಿದೆ. ಶಿವಣ್ಣ ಅಂದರೆ ವಿರಾಟ್ ಕೊಹ್ಲಿ ಥರ. ಅಲ್ಲಿ ಅವ್ರ ಕಿಂಗು, ಇಲ್ಲಿ ಇವ್ರ ಕಿಂಗು. ಬ್ಯೂಟಿಫುಲ್ ಮೂವಿ ಸರ್. ಅಲ್ಟಿಮೇಟ್ ಮೂವಿ. ಶಿವಣ್ಣನ ಆ್ಯಕ್ಟಿಂಗು, ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ. ಹೊಸತನದ ಒಂದು ಒಳ್ಳೆ ಕಥೆನ ತಗೊಂಬಂದು ಜನಗಳಿಗೆ ಪರಿಚಯ ಮಾಡಿಸಿದ್ದಾರೆ. ನರ್ತನ ಅವ್ರ ಡೈರೆಕ್ಷನ್ ಅಲ್ಟಿಮೇಟು ಬ್ಯೂಟಿಫುಲ್ ಸರ್. ಶಿವಣ್ಣಗೆ ಸೂಪರ್ ಸಕ್ಕದಾಗಿದೆ. ಶಿವಣ್ಣನ ಫ್ಯಾನು. ಫಿಲಮ್ ಮಾತ್ರ ಸಕ್ಕದಾಗಿದೆ. ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಕ್ರೇಜಿ ಆಗಿದೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕಿರ್ಚಾಡಿ ಆಗಲೇ ಗಂಟ್ಲು ಹೋಗ್ಬಿಟ್ಟಿದೆ. ಅವ್ರದ್ದು ಎಂಟ್ರಿ ಸೀನಿಂದ ಹಿಡಿದು ಇವಾಗವರೆಗೂ ಕಿರ್ಚಿ ಹೋಗ್ಬಿಟ್ಟಿದೆ. ಫಿಲಮ್ ಮಾತ್ರ ಅಲ್ಟಿ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಫಿಲಮ್ನ.